ನೋಡಿ, ಇಷ್ಟು ಜನರ ಒಳಗೆ ಭಗವಂತ ಇದ್ದಾನೆ. ಒಬ್ಬರಾಗಿ ಇನ್ನೊಬ್ಬನವರೆಗಿಲ್ಲ. ಅವನು ಒಂದೇ ಥರ ಇದ್ದರೆ ಇಬ್ಬರು ಒಂದೇ ಥರ ಕಾಣಬೇಕು. ಅದರಿಂದಲೇ ನೋ ಟೂ ಥಿಂಗ್ಸ್ ಆರ್ ಈಕ್ವಲ್. ಭಗವಂತ ಯಾವತ್ತೂ ಏಕರೂಪನಾಗಿ ಒಂದೇ ರೀತಿಯಿಂದ ಎರಡು ಕಡೆ ಇರುವುದೇ ಇಲ್ಲ. ಆದ್ದರಿಂದ ನಾನಾ ವಿಧಾನಿ, ಒಂದರಂತೆ ಒಂದಿಲ್ಲ. ಯಾವುದೇ ಎರಡು ವಸ್ತು ಒಂದರ ಹಾಗಿಲ್ಲ. ಈ ವೈವಿಧ್ಯರು ನಾನಾ ವಿಧವಾದ ರೂಪಗಳಿಂದ ನಾನಾ ವಿಧವಾದ ಪ್ರಪಂಚದಲ್ಲಿ ತುಂಬಿದ್ದೇನೆ. ನೋಡು, ನಿನಗೆ ಈಗ ನಾನು ಕಾಣ್ತೇನೆ. ಬರೀ ಉಳಿದಿದ್ದು ನೀನು ಮೊದಲು ನೋಡುವಾಗ ಬರೀ ಪ್ರಪಂಚ ಕಾಣ್ತಿತ್ತು. ಪ್ರಪಂಚದ ಒಳಗೆ ತುಂಬಿದ ನಾನು ಈಗ ಕಾಣ್ತೇನೆ ನೋಡು ಅಂದ. ನಾನಾ ವಿಧಾನಿ. ಅದು ಏನಪ್ಪ ಅದು? ಅದ್ರ ಒಳಗೆ ಹೇಗಯ್ಯ ಹೋದಿ ನೀನು? ಅದೇ ದಿವ್ಯಾನಿಯಿಂದ. ಅದು ಪಾಂಚಭೌತಿಕ ರೂಪ ಅಲ್ಲ. ಪಾಂಚಭೌತಿಕ ಆದರೆ ಮಣ್ಣಿನ ಒಳಗೆ ಮಣ್ಣೆ ಹೇಗೆ ಹೋಯ್ತು? ಮಣ್ಣಿನ ಒಳಗೆ ಇನ್ನೊಂದು ಮಣ್ಣಿನ ರೂಪ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ಮಣ್ಣಿನ ಬೊಂಬೆಯೊಳಗೆ ಗಣಪತಿ ಹೇಗೆ ಹೋಗ್ತಾನೆ? ನಾನು ಗಣಪತಿಯನ್ನು ಆವಾಹನೆ ಮಾಡ್ತೇವೆ, ವಿಶ್ವಂಭರೂಪಿಣಂ ಗಣಪತಿ ಆವಾಹಯಾಮಿ. ಗಣಪತಿ ಹೇಗೆ ಹೋದ? ಅದು ಜ್ಞಾನಾನಂದಮಯವಾದಂಥ ಚೈತನ್ಯ. ಅದು ಗಣಪತಿ ಎಂದರೆ ಅದು ಮಣ್ಣಿನ. ಅದು ಈ ಭಗವಂತ ಅಂದರೂ ಹಾಗೆ ಅಲ್ವಾ? ದಿವ್ಯಾನಿ. ಅದು ಮಣ್ಣು ನೀರು ಬೆಂಕಿಯಿಂದ ಆದ ರೂಪ ಅಲ್ಲ. ಅದರಿಂದ ಎಲ್ಲ ರೂಪದೊಳಗೂ ಆ ರೂಪ ಇದೆ. ನಾನಾ ವಿಧಾನಿ ದಿವ್ಯಾನಿ. ನಾನಾ ವಿಧ ಅಂದರೆ ಏನು ಅಂದರೆ ಹೇಳ್ತಾನೆ, ಸ್ವಲ್ಪ ಡಿಸ್ಕ್ರಿಪ್ಷನ್ ಕೊಡ್ತಾನೆ. ನಾನಾ ವರ್ಣಾಕೃತಿ ನಿಚ ಅಂತ. ಆಕಾರವೂ ಬೇರೆ, ಬಣ್ಣವೂ ಬೇರೆ. ಒಂದು ಬಣ್ಣ ಇದ್ದಾಗ ಇದು ಎರಡು ವಿಷಯ. ಒಂದರಂತೆ ಇನ್ನೊಂದು ಆಕಾರ, ಫಾರ್ಮ್ ಆ್ಯಂಡ್ ಕಲರ್. ಒಂದರ ಬಣ್ಣ ನೋಡಿ, ನಾವು ಬಣ್ಣಗಳನ್ನು ಲೆಕ್ಕ ಮಾಡಿ ಹೇಳ್ತಾರೆ. ಕಪ್ಪು, ಬಿಳಿ, ಕೆಂಪು ಸೀಮಿತ. ಕಪ್ಪು ಒಂದು ಬಣ್ಣ. ಕಪ್ಪು ನಾವು ಹೇಳ್ತೇವೆ, ಆ ಹುಡುಗ ಕಪ್ಪು, ಆ ಹುಡುಗಿ ಕಪ್ಪು. ಆದರೆ ಒಂದೇ ಥರ ಕಪ್ಪು, ಇವ ಎರಡು ಕಪ್ಪಿಲ್ಲ. ಕಪ್ಪಿನ 1000 ಹುಡುಗಿಯರನ್ನ ತಂದು ನಿಲ್ಲಿಸಿ ಒಬ್ಬರ ಕಪ್ಪಿನಂತೆ ಇನ್ನೊಂದು ಕಪ್ಪಿಲ್ಲ. ಅಥವಾ ಪ್ರಪಂಚದಲ್ಲಿರುವ ಕಪ್ಪು ಬಣ್ಣದ 1000 ವಸ್ತುಗಳನ್ನು ತನ್ನಿ, ಒಂದರ ಕಪ್ಪಿನಂತೆ ಇನ್ನೊಂದು ಕಪ್ಪಿಲ್ಲ. ಬಿಳಿ ಬಿಳಿ ಅಂದರೆ ಬಿಳಿ ಅಂದರೆ ತಲೆ ಕೂದಲು ಬಿಳಿ, ಹಲ್ಲೂ ಬಿಳಿ, ಅಂಗಿಯೂ ಬಿಳಿ. ಆದರೆ ದಾಸವಾಳ ಹೂವು ಬಿಳಿ, ಮಲ್ಲಿಗೆ ಹೂವು ಬಿಳಿ. ಒಂದರ ಬಿಳಿ ಅಂತ ಇನ್ನೊಂದು ಬಿಳಿ ಇಲ್ಲ. ಆದ್ದರಿಂದ ನಾನಾ ವರ್ಣ ಆಕೃತಿ. ಪ್ರಪಂಚದ ವೈವಿಧ್ಯಕ್ಕೆ ಒಂದು ಆಕಾರ. ಒಂದರ ಅಂತೆಯೇ ಅದೇ ರೀತಿ ಆಕಾರದ ಇನ್ನೊಂದು ವಸ್ತು ಇಲ್ಲ, ಅದೇ ಬಣ್ಣದ ಇನ್ನೊಂದು ವಸ್ತು ಇಲ್ಲ. ಒಂದೇ ಬಣ್ಣ ಒಂದರಲ್ಲಿದ್ದಂತೆ ಇನ್ನೊಂದರಲ್ಲಿಲ್ಲ. ಗುಲಾಬಿ, ಒಂದು ಗುಲಾಬಿಯ ಕೆಂಪು ಬೇರೆ, ಇನ್ನೊಂದು ಗುಲಾಬಿಯ ಕೆಂಪು ಬೇರೆ. ದಾಸವಾಳ ಅದ್ರ ಕೆಂಪೇ ಬೇರೆ, ಕರವೀರ ಅದ್ರ ಕೆಂಪೇ ಬೇರೆ. ಒಂದರಂತೆ ಒಂದಿಲ್ಲ. ಅದರಿಂದ ಹೇಳ್ತಾನೆ, ಪ್ರಪಂಚದಲ್ಲಿ ನಾನಾ ಬಗೆಯ ಬಣ್ಣ ನೋಡ್ತೀಯಲ್ಲ ನೀವು, ನಾನಾ ಬಗೆಯ ಆಕಾರ. ಅದರ ಹಿಂದೆ ನನ್ನದೇ ಬಣ್ಣ ಕಾಣುವುದು, ನನ್ನದೇ ಆಕಾರ ಕಾಣುವುದು ನಿನಗೆ. ಆದರೆ ಆ ನಾನಾ ವರ್ಣ ಅಂದರೆ ಎಷ್ಟು ಗೊತ್ತುಂಟ? ಮೂಲತಃ ಶುಕ್ಲಂ ರಕ್ತಂ ರೌಕ್ಮಂ ಕೃಷ್ಣಂ. ಮೂಲತಃ ಬಣ್ಣಗಳು ಇರುವುದು 4 ಅಂತ. ನಾವು ಇವತ್ತು ವಿಜ್ಞಾನ ಮೂಲತಃ ದೆರ್ ಆರ್ 7 ಕಲರ್ಸ್ ಅಂತ ಹೇಳುತ್ತೆ. ಆದರೆ ಅದರಲ್ಲಿ ಕಪ್ಪನ್ನು ಸೇರಿಸುವುದಿಲ್ಲ ಅವರು. ಅಂದರೆ ಪ್ರಾಚೀನರು ವೇದದಲ್ಲಿ ಭಗವಂತನ ಮೂಲಭೂತವಾದ ವರ್ಣ 4 ಅಂತದ್ದು. ಯಾವುದು ಅಂದರೆ ಬಿಳಿ, ಕಪ್ಪು, ಹಳದಿ ಮತ್ತು ಕೆಂಪು. ಇದು 4. ಶುಕ್ಲಂ ರಕ್ತಂ ರೌಗ್ಮಂ ಕೃಷ್ಣಂ. ಈ 4 ಚತ್ವಾರಿ ರೂಪಾಣಿ ವಿಮಿಶ್ರಾಣಿ ವ್ಯಮಿಶ್ರ. ಇದರಿಂದ ಅನಂತ ರೂಪಗಳನ್ನು ಸೃಷ್ಟಿ ಮಾಡಿದ. ಪ್ರಪಂಚದಲ್ಲಿ ಮೂಲಭೂತವಾಗಿರತಕ್ಕಂಥದ್ದು ಈ 4 ರೂಪಗಳು. ಎಲ್ಲ ರೂಪಗಳ ಹಿಂದೆ ಇರುವ ನನ್ನ 4 ರೂಪಗಳನ್ನು ನೋಡು. ಆ 4 ರೂಪಗಳಿಂದ ಆದ ಅನಂತ ರೂಪಗಳನ್ನು ನೋಡು, ಅನಂತ ಆಕಾರಗಳನ್ನು ನೋಡು. ನಾನಾ ವರ್ಣಾಕೃತಿ ನಿಚ. ಬರೀ ನನ್ನನ್ನು ಮಾತ್ರ ನೋಡುವುದಲ್ಲ, ನನ್ನನ್ನು ನೋಡುವುದೊಂದು ಇಡೀ ವಿಶ್ವವನ್ನು ನೋಡುವುದು. ಯಾಕೆಂದರೆ ಇಡೀ ವಿಶ್ವ ನನ್ನೊಳಗಿದೆ. ಅದು ಹೇಳ್ತಾನೆ, ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನಿ ಅದೃಷ್ಟಪೂರ್ವಾಣಿ ಪಶ್ಯ ಆಶ್ಚರ್ಯಾನಿ ಭಾರತ. ಇದು ನೀನು ಈ ಹಿಂದೆ ಎಂದೂ ಕಾಣದ ಅತ್ಯದ್ಭುತ ಸಂಗತಿಗಳನ್ನು ನೋಡಿಬಿಡೋದು. ನೀನು ಇದನ್ನು ನೋಡಿಲ್ಲ ಈ ಹಿಂದೆ ನೀನು ನೋಡಿದ್ದು ಅಲ್ಲ. ಇಂಥದ್ದು ನೋಡ್ಲಿಕ್ಕೆ ಸಾಧ್ಯ ಅನ್ನೋ ಕಲ್ಪನೆಯೂ ಇರಲಿಲ್ಲ ನಿನಗೆ. ನೋಡು, ಪಶ್ಯ ಆದಿತ್ಯಾನ್. ಒಂದೆರಡಲ್ಲ, ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲ ಆದಿತ್ಯರನ್ನು ನೋಡು. ಜಗತ್ತಿನಲ್ಲಿ ಆದಿತ್ಯರು ಅಂದರೆ ಸೂರ್ಯರಲ್ಲ, ಅದಿತಿಯ ಮಕ್ಕಳು. ಈ ವೈವಸ್ವತ ಮನ್ವಂತರದಲ್ಲಿ ಅದಿತಿಗೆ 12 ಜನ ಮಕ್ಕಳು. ಆ 12 ಜನ ಮಕ್ಕಳಲ್ಲಿ ಇಲ್ಲಿ ನಾವು 11 ಜನರನ್ನು ತಗೊಂಡ್ರೂ ಸಾಕು. ಮತ್ತೊಂದು ಭಗವಂತನದೇ ರೂಪ ಅದು. ವಿವಸ್ವಾನ್ ಅರ್ಯಮ ಪೂಷಾ ತ್ವಷ್ಟಾಥ ಸವಿತಾ ಭಗಃ ಧಾತಾ ವಿಧಾತ ವರುಣ ಮಿತ್ರ ಶಕ್ರ. ಇವರು 11 ಮಂದಿ. ವರುಣ, ಇಂದ್ರ, ಈ ಸೂರ್ಯ, ಇವರೆಲ್ಲ ಮಿತ್ರ, ವರುಣ, ಸೂರ್ಯ, ಪರ್ಜನ್ಯ,
ಈ ತ್ವಷ್ಟರು ಇವರೆಲ್ಲ 12 ಮಂದಿ ಮಕ್ಕಳು. ಅದಿತಿಯ ಮಕ್ಕಳು 12 ಮಂದಿ. ಇವರು ಆದಿತ್ಯರು. ಆದಿತ್ಯರು ಅಂದರೆ 12 ಮಂದಿ ಸೂರ್ಯರಲ್ಲ. ಸೂರ್ಯ 12 ಮಂದಿಯಲ್ಲಿ ಒಬ್ಬ. ಬಹಳ ಜನ ತಪ್ಪು ಪ್ರಿಂಟ್ ಮಾಡ್ತಾರೆ, 12 ಮಂದಿ ಸೂರ್ಯರು ಅಂತ. ದ್ವಾದಶಾದಿತ್ಯರು ಅನ್ನೋದನ್ನು ಕನ್ನಡದಲ್ಲಿ 12 ಮಂದಿ ಸೂರ್ಯರು ಅಂತ ಅನುವಾದ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಬಹಳ ಎಚ್ಚರ ಇಲ್ಲ, ಶಾಸ್ತ್ರಜ್ಞಾನ ಇಲ್ಲದವರು ಇಂಥ ಬೇಜವಾಬ್ದಾರಿತನದ ಅನುವಾದಗಳನ್ನು ಮಾಡಬಹುದಷ್ಟೆ. ಸೂರ್ಯರು 12 ಮಂದಿ ಇಲ್ಲ. ನಾನು ಅನೇಕ ಬಾರಿ ಹೇಳಿದ್ದೇನೆ ಇದನ್ನು. ಕೆಲವರು ಹೇಳ್ತಾರೆ, ಇಲ್ಲಪ್ಪ ಪ್ರಳಯ ಕಾಲದಲ್ಲಿ 12 ಮಂದಿ ಸೂರ್ಯರು ಉದಯಿಸ್ತಾರೆ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ, ಅವರು ಇಳಿದಿದ್ರೆ 12 ಮಂದಿ ಸೂರ್ಯರು. ಹೌದು, ಇಲ್ಲ ಅಲ್ಲ, ಸೃಷ್ಟಿಯಾಗದೇ ಇದ್ದವರು ಪ್ರಳಯ ಕಾಲದಲ್ಲಿ ಉದಿಸುವುದೇ ಹಾಗೆ ಅಂತ ನನಗೆ ದೊಡ್ಡ ಸಂಗತಿ. ಅವರು ಯಾವತ್ತೂ ಇಲ್ಲದೇ ಇದ್ದವರು ಪ್ರಳಯ ಕಾಲ ಇದ್ದಕ್ಕಿದ್ದ ಹಾಗೆ. ಇದು ಹೇಗೆ ಅಂದರೆ ಉಡುಪಿಯಲ್ಲಿ ಕನಕ ಮಂಟಪ ಧ್ವಂಸ ಆದ ಹಾಗೆ, ಇಲ್ಲದೇ ಇದ್ದ ಮಂಟಪ ಧ್ವಂಸ ಆಯಿತು ನೋಡಿ. ಹಾಗೆ ಇಲ್ಲದೇ ಇದ್ದ ಸೂರ್ಯ ಉದಯ ಆಗುವುದು ಅಂದರೆ ಕನಕ ಮಂಟಪ ಧ್ವಂಸ. ಹಾಗೆ ಕನಕ ಮಂಟಪವೇ ಇರಲಿಲ್ಲ ಉಡುಪಿಯಲ್ಲಿ, ಧ್ವಂಸ ಹೇಗಾಯಿತು ಅಂತ ನಮಗೆ ಆಶ್ಚರ್ಯ. ಈ ಪೇಪರ್ ಓದ್ದವರಿಗೆ ಏನೂ ಗೊತ್ತಿಲ್ಲ ಪಾಪ, ಪೇಪರ್ನಲ್ಲಿ ಏನೋ ಬಂದಿದೆ ಓದಿಕೊಳ್ತಾರೆ ಪೇಪರ್. ಆದರೆ ನಮ್ಮ ಉಡುಪಿಯಲ್ಲಿದ್ದವರಿಗೆ ಕನಕ ಮಂಟಪ ಅಂತ ಒಂದು ಸಂಗತಿಯೇ ಇರಲಿಲ್ಲ. ಇಲ್ಲದೇ ಇದ್ದದ್ದು ಧ್ವಂಸ ಆಗುವುದು ಹಾಗೆ ಅಂತ. ಅವಿದ್ಯಮಾನಸ್ಯ ಧ್ವಂಸ, ಅದೇನೋ ಇಲ್ಲದೇ ಇದ್ದದ್ದು ಧ್ವಂಸ ಆಗುತ್ತೋ ಎಂದು ದೊಡ್ಡ ಗೊಂದಲ. ಹಾಗೆಯೇ ಇದು 12 ಮಂದಿ ಸೂರ್ಯರು ಉದಿಸುವುದು ಅಂದರೆ ಕನಕ ಮಂಟಪ ಧ್ವಂಸ ಆದಾಗೆ. ಇಲ್ಲದೇ ಇದ್ದವರು ಉದಿಸುವುದೇ ಹಾಗೆ. ಇಲ್ಲದೇ ಇದ್ದದ್ದು ಧ್ವಂಸ ಆಗುವುದು ಸಾಧ್ಯ ಇಲ್ಲ. ಇಲ್ಲದೇ ಇದ್ದದ್ದು ಶಶಶೃಂಗ, ಆ ಮೊಲದ ಕೋಡನ್ನು ಮುರಿದು ಬಿಟ್ಟೆ ನಾನು. ಹೆಂಗ್ರಿ ಮುರಿಯೋದು? ಅದು ಇದ್ರೆ ಅಲ್ಲ ಮುರಿಯೋದು. ಹಾಗಾಯ್ತಿದೆ ಈಗ ಶಶಶೃಂಗ ಧ್ವಂಸದ ಹಾಗೆ ಕನಕ ಮಂಟಪ ಧ್ವಂಸ ಅದು ಯಾರೋ ತಲೆಗೆಟ್ಟವರು ಪೇಪರ್ನಲ್ಲಿ ಹೆಡ್ಲೈನ್ ಹಾಕಿಬಿಟ್ರು. ಹೀಗೆ ಕೃಷ್ಣ ಅನೇಕ ವಿಧದಿಂದ ತೋರಿಸಿಕೊಳ್ಳುತ್ತಾನೆ. ಶತಶೋಥ ಸಹಸ್ರಶಃ ಪಶ್ಯ ಆದಿತ್ಯಾನ್, ಇದು ಬಂದದ್ದು ಆದಿತ್ಯದಿಂದ ಬಂದದ್ದು. ಆದಿತ್ಯ ಅಂದರೆ ಸೂರ್ಯ ಅಂತ ಅನುವಾದ ಮಾಡ್ತಾರೆ. ಸೂರ್ಯ ಅಲ್ಲ, 12 ಮಂದಿ ಅದಿತಿಯ ಮಕ್ಕಳು. ಆದಿತ್ಯರಲ್ಲಿ ಒಬ್ಬ ಸೂರ್ಯ. ಅವನು ಹುಟ್ಟದೇ ಇದ್ದ ಸೂರ್ಯ, ಹುಟ್ಟದೇ ಇದ್ದ ಮಂಟಪ ಧ್ವಂಸ ಆಗುವುದು ಹಾಗೆ, ಹುಟ್ಟದೇ ಇದ್ದ ಸೂರ್ಯ ಪ್ರಳಯಕಾಲದಲ್ಲಿ ಉದಿಸುವುದು ಹಾಗೆ ಸಾಧ್ಯ ಇಲ್ಲ. ಅಂದರೆ ಈ ಅದಿತಿಯ ಮಕ್ಕಳು 12 ಮಂದಿ. 11 ಮಂದಿ ಹೇಳಿದೆ. 12ನೇ ವಾಮನನೇ, ಸ್ವಯಂ ವಾಮನ. ಆಮೇಲೆ ಅಷ್ಟವಸುಗಳು: ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಅಗ್ನಿ, ದೋಷ, ವಸ್ತು, ವಿಭಾವಸು. 8 ಮಂದಿ ವಸುಗಳು. 11 ರುದ್ರರು: ರೈವತಃ, ಓಜಃ, ಭವಃ, ಭೀಮಃ, ವಾಮಃ, ಉಗ್ರಃ, ವೃಷಾಕಪಿ, ಅಜೈಕಪಾದ, ಹಿರ್ಬುದ್ನಿ, ವಿರೂಪಾಕ್ಷ, ಮಹಾದೇವ ಅಂತ. 11 ಮಂದಿ ರುದ್ರರು, 12 ಮಂದಿ ಆದಿತ್ಯರು, 8 ಮಂದಿ ವಸುಗಳು, ಆಮೇಲೆ 2 ಅಶ್ವಿಗಳು ಮತ್ತು 49 ಮಂದಿ ಮರುತ್ತುಗಳು. ಇವರೆಲ್ಲ ಅಂದರೆ ಪ್ರಸಿದ್ಧರಾದ ಗಣದೇವತೆಗಳು. ಈ ಎಲ್ಲ ಗಣದೇವತೆಗಳಲ್ಲಿ ನಮ್ಮ ದೇಹದ ಒಳಗೆ ತತ್ವಾಭಿಮಾನಿಗಳಾಗಿಯೂ ಇರ್ತಕ್ಕ ಮತ್ತು ದೇವತಾ ಗಣದಲ್ಲಿ ಪ್ರಸಿದ್ಧರಾದ ಗಣದೇವತೆಗಳು, ವೈವಸ್ವತವನ್ನುವಂಥರದ ಗಣದೇವತೆಗಳಿವರು. ಆದ್ದರಿಂದ ಆ ಎಲ್ಲ ದೇವತಾ ಗಣಗಳನ್ನು ನೋಡು, ನನ್ನೊಳಗೆ ಇದ್ದಾರೆ ಎಲ್ಲ ಅಂತ. ಇಡೀ ಪ್ರಪಂಚವನ್ನು ಧಾರಣೆ ಮಾಡಿದ್ದೇನೆ. ನನ್ನನ್ನು ನೀನು ನೋಡಿದರೆ ಸಮಸ್ತ ದೇವತೆಗಳನ್ನು ನೀನು ನೋಡಬೇಕು. ಪಶ್ಯ ಆದಿತ್ಯಾನ್ ವಸೂನ್ ರುದ್ರಾನ್ ಅಂದರೆ ಇಲ್ಲೆಲ್ಲಾದರೂ ಓಹೋ ಕೃಷ್ಣ ಅಂದರೆ 12 ಆದಿತ್ಯರು ಕೃಷ್ಣ ಸ್ವರೂಪ, 11 ರುದ್ರರು ಕೃಷ್ಣ ಸ್ವರೂಪ, ಅಶ್ವದೇವತೆಗಳು ಎಲ್ಲ ಕೃಷ್ಣ ಸ್ವರೂಪ, ಅದನ್ನು ನೋಡು ಎಲ್ಲ ನಾನೇ ಅಂತ ಕೃಷ್ಣ ಹೇಳ. ಅಲ್ಲ, ಮತ್ತೆ ಹೇಳ್ತಾನೆ ಮಮ ದೇಹೇ ಪಶ್ಯ ಗುಡಾಕೇಶ, ನೋಡು ನನ್ನ ದೇಹದಲ್ಲಿ ನೆಲೆಸಿದ್ದಾರೆ ಅಂತ ನಾನೆಂತ ಹೇಳುವುದೇ ಇಲ್ಲ ಕೃಷ್ಣ. ನನ್ನಲ್ಲಿ, ನನ್ನ ದೇಹದಲ್ಲಿ ನನ್ನ ವಿಶ್ವರೂಪವನ್ನು ನೋಡು, ಅದರಲ್ಲಿ ಆಶ್ರಯಿಸಿಕೊಂಡು ಈ ಸಮಸ್ತ ಪ್ರಪಂಚದ ದೇವತಾ ಶಕ್ತಿಗಳು ಅಲ್ಲೇ ಇದೆ. ಮಮ ದೇಹೇ ಪಶ್ಯ ಅಂತ ಹೇಳ್ತಾನೆ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಆದಿತ್ಯಾನ್ ಅಶ್ವಿನೌ ಮರುತಸ್ತಥ ಬಹೂನಿ ಅದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾನಿ ಭಾರತ ಅಂತ. ಯಾವುದು ಒಂದೆರಡು ಅಂತಲ್ಲ, ಇದೆಲ್ಲವೂ ಆಶ್ಚರ್ಯವೇ. ಅದೃಷ್ಟಪೂರ್ವಾಣಿ, ನೀನು ಈ ಹಿಂದೆ ಕಂಡು ಕೇಳಿ ಅರಿಯದ ಸಂಗತಿ, ಅತ್ಯದ್ಭುತವಾದದ್ದು ಎಲ್ಲವೂ ಜಗತ್ತಿನಲ್ಲಿ ಏನಿದೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ. ಜಗತ್ತಿನಲ್ಲಿ ಆಶ್ಚರ್ಯ ಅಂದರೆ ಭಗವಂತ, ಎಲ್ಲ ಆಶ್ಚರ್ಯಗಳ ನೆಲೆ. ಆದ್ದರಿಂದ ಸರ್ವಾಣಿ ಆಶ್ಚರ್ಯಾಣಿ ಪಶ್ಯ ಆಶ್ಚರ್ಯಾಣಿ. ಕಾಣಬೇಕಾಗಿದ್ದರೆ ಒಂದು ಕ್ವಾಲಿಫಿಕೇಶನ್ ಬೇಕು. ಏನು? ಭಾರತ. ನೀನು ಪಾರ್ಥ ಆದರೆ ಸಾಲದು, ಭಾರತ ಆಗಬೇಕು. ಭಾರಿ ವಿಚಿತ್ರ. ನಾವು ಭಾರತರಾಗದೆ ಭಗವಂತನ ಈ ಅದ್ಭುತವಾದ ರೂಪವನ್ನು ನೋಡುವುದಾಗುವುದಿಲ್ಲ. ಆಯಿತು, ನಾವು ಪಾರ್ಥ ಅಂದರೆ ಆಗಬೇಕು ಅಂತ ಹೇಳಿದಾಗ ಏನು ಅಂತ ಅರ್ಥ ಆಯಿತು. ಭಾರತ ಆಗುವುದು ಹೇಗೆ? ನಾವು ಭರತ ವಂಶದಲ್ಲಿ ಹುಟ್ಟಿ ಬರೋದು ಹೇಗಪ್ಪ? ಅಲ್ಲ, ಭರತ ವಂಶದಲ್ಲಿ ಹುಟ್ಟಿ ಬಾರದೇ ಇದ್ದರೂ ಭಾರತದಲ್ಲಿ ಹುಟ್ಟಿ ಬರಬಹುದಲ್ವ? ಅದು ಒಂದು ಸಂಗತಿಯೇ. ಭಾರತದಲ್ಲಿ ಹುಟ್ಟುವುದು ಭಾರತವೇ.
ಭಾರತಸ್ಯಾಯಂ ಭಾರತ ಅಂತಲೇ ಆಗೋದು. ಅದು ಒಂದು ಭಾರತದಲ್ಲಿ ಹುಟ್ಟಬೇಕು. ಯಾಕೆಂದರೆ ಅಲ್ಲಿ ಹುಟ್ಟಿದವರಿಗೂ ಬರಬಹುದು, ಇಲ್ಲಿ ಕೆಲವರು ಇಲ್ಲಿ ಹುಟ್ಟಿದವರಿಗೆಲ್ಲ ಜ್ಞಾನ ಬರುತ್ತೆ ಅಂತಲ್ಲ, ಅಲ್ಲಿ ಹುಟ್ಟಿದವರಿಗೆ ಜ್ಞಾನ ಇರುವುದಿಲ್ಲ ಅಂತಲೂ ಅಲ್ಲ. ಇಲ್ಲಿ ವಾತಾವರಣ, ಜ್ಞಾನಕ್ಕೆ ಬೇಕಾದ ವಾತಾವರಣ, ಅಂತಹ ಸಾಧನೆ ಮಾಡಿದ ತಪೋಭೂಮಿ ಇಲ್ಲಿ ಇದೆ ಅಂತ ಅಷ್ಟೇ ಅಲ್ಲ. ಭಾರತ ಅಂದರೆ ಅದಲ್ಲ, ಭಾರಿ ವಿಚಿತ್ರ ಇದು. ಐತರೇಯ ಬ್ರಾಹ್ಮಣದಲ್ಲಿ ಒಂದು ಮಾತು ಬರುತ್ತೆ, ವಾಯುರ್ವಾವ ಭರತಃ. ಅರ್ಜುನನಿಗೆ ಭಾರತ ಅಂತ ಹೆಸರು ಯಾಕೆ ಗೊತ್ತುಂಟ? ಭರತವಂಶದಲ್ಲಿ ಹುಟ್ಟಿದವ ಅಂತ. ಭರತವಂಶದಲ್ಲಿ ಹುಟ್ಟಿದವರು ಸುಮಾರು ಜನ ಇದ್ದಾರೆ, ಅವರೆಲ್ಲ ಭಾರತರು ಅಂತಾರೆ. ಅದೊಂದು ಸಂಗತಿ ಅಷ್ಟೇ, ನಾವು ಭಾರತದಲ್ಲಿ ಹುಟ್ಟುವುದು ಅಂತ ಹೇಳಿದ ಹಾಗೆ. ನಿಜವಾಗಿ ಭರತ ಅಂತಂದರೆ ಭಗವಂತನಲ್ಲಿ ನಿರತನಾದವ, ಭಗವತಿ ರಥಃ ಭರತಃ. ಸದಾ ಭಗವಂತನಲ್ಲಿ ನಿರತನಾದ ವಾಯುದೇವರಿಗೆ ಭರತ ಅಂತ ಹೆಸರು. ಭಕ್ತಿ ಭರಿತಃ, ಭರತೋ ಭಕ್ತಿ ಭರಿತಃ ಅಂತ ನಾರಾಯಣ ಪಂಡಿತರು ಹೇಳ್ತಾರೆ ರಾಮಾವತಾರದ ಕಥೆಯಲ್ಲಿ. ಹಾಗೆ ಭಗವಂತನಲ್ಲಿ ನಿರಂತರವಾದಂತಹ ಭಕ್ತಿಯಿಂದ ರತನಾದವನು ಭರತ. ಯಾರು ಅಂದರೆ ವಾಯುರ್ವಾವ ಭರತಃ. ಭರತ ಅಂತ ವಾಯುದೇವರು ಅಂತ. ವಾಯುದೇವರು ಭರತ ಆದರೆ ಭೀಮಸೇನನು ಭರತ ಆದ, ವಾಯುದೇವರ ರೂಪ ಅದು. ಹಾಗಾಗಿ ಭಾರತ ಅಂದರೆ ಏನಾಗಿದೆ ಗೊತ್ತುಂಟ? ಭರತನ ತಮ್ಮ ಅಂತ. ಅಂದರೆ ಭೀಮಸೇನನ ತಮ್ಮ ಅರ್ಜುನ, ಅವನು ತಮ್ಮ. ನಾವು ವಾಯುದೇವರ ಭಕ್ತರು, ಭರತನ ಅನುಯಾಯಿಗಳು. ಯಾಕಂದ್ರೆ ಮಧ್ವರು ಭರತರೇ, ಪ್ರಾಣದೇವರ ಉಪಾಸಕರು ಅಂತ ಅರ್ಥ. ಭಾರತ ಅಂದರೆ ಮೊದಲು ನನ್ನ ರೂಪವನ್ನು ನೋಡಬೇಕಾಗಿದ್ದರೆ ಮೊದಲು ಭಾರತ ಆಗು, ಅಂದರೆ ನೀನು ಪ್ರಾಣತತ್ವದ ಉಪಾಸಕನಾಗು. ನೀನು ಪ್ರಾಣತತ್ವದ ಉಪಾಸನೆ ಮಾಡದೇ ಇದ್ದರೆ ನಿನಗೆ ಭಗವಂತನ ದರ್ಶನ ಆಗೋಲ್ಲ. ಫಸ್ಟ್ ಬಿಕಮ್ ಭರತ, ಭಾರತ ಅಂದರೆ ಫಾಲೋವರ್ ಆಫ್ ಪ್ರಾಣ. ಯಾಕೆಂದರೆ ಯಸ್ಮಿನ್ ಸ್ಥಿತೇ ಸ್ಥಾಸ್ಯಾಮಿ ಪ್ರತಿಷ್ಠಿತೇ ಪ್ರತಿಷ್ಠಾಸ್ಯಾಮಿ. ಭಗವಂತ ಮೊದಲು ಯೋಚನೆ ಮಾಡಿ, ನಾನು ಇರುವಾಗ ನನ್ನ ಜೊತೆಗೆ ಇರಬೇಕು, ನಾನು ಹೋಗುವಾಗ ನನ್ನ ಜೊತೆ ಅಂಥ ಒಬ್ಬ ಸದಾ ನನ್ನ ಜೊತೆಗೆ ಇರತಕ್ಕಂಥ ಅವಿನಾಭಾವಿಯಾಗಿರ್ತಕ್ಕ ಒಬ್ಬ ಸಂಗಾತಿ ಬೇಕು ಅಂತ ಯೋಚನೆ ಮಾಡಿ ಪ್ರಾಣಮಸುರಜತ, ಪ್ರಾಣದೇವನು ಸೃಷ್ಟಿ ಮಾಡಿದ. ಇದು ಉಪನಿಷತ್ತು ಹೇಳುವಂಥದ್ದು. ಆದ್ದರಿಂದ ಭಗವಂತನ ಜೊತೆಗೆ ಇರುವವನು ಪ್ರಾಣ, ಅವನನ್ನು ತಿಳ್ಕೊಂಡ್ರೆ ಅವನು ಜೊತೆಗೆ ಅವನ ಒಟ್ಟಿಗಿರುವ ಭಗವಂತ ತಿಳಿತಾನೆ. ಅದರಿಂದ ಮೊದಲು ಭರತನಲ್ಲಿ ನಿರತನಾಗು. ಭರತ ಅಂದರೆ ವಾಯುದೇವರು, ವಾಯುದೇವರ ಉಪಾಸಕನಾಗು. ಅಂದರೆ ಪ್ರಾಣದೇವರ ಪ್ರಾಣತತ್ವದ ಉಪಾಸಕನಾಗು. ಆಚಾರ್ಯ ಮಧ್ವರ ಪರಂಪರೆಯಲ್ಲಿ ಬಂದ ಆ ಮಹತ್ವವನ್ನು ಅರ್ಥ ಮಾಡಿಕೊ. ನಿನಗೆ ಭಗವಂತನ ನೋಡುವುದಕ್ಕೆ ಒಂದು ಮೆಟ್ಲ ಹತ್ತಿರ ಆದಿ ನೀನು ಮಾಧ್ವನಾಗಿ ಹುಟ್ಟಿದ್ದರಿಂದಲೇ. ಇನ್ನು ತಿಳ್ಕೊಳ್ಳೋದು ಮಾತ್ರ ಮುಂದೆ ಮಾಡಬೇಕಾದ ಅದು ಭಾರತ. ಆಮೇಲೆ ಎರಡನೇದು ಬೇಕು, ಏನು ಅಂದರೆ ವಾಯುದೇವರು ಉಪಾಸನೆ ಮಾಡಬೇಕಾಗಿದ್ದರೆ ನಾವು ಮಾಧ್ವರಾಗಿ ಕೆಲವರು ಹೇಳೋದುಂಟು, ಮಾಧ್ವರಾಗಿ ಹುಟ್ಟಿದ್ದರಿಂದಲೇ ನಮಗೆ ಮೋಕ್ಷದ ಬಾಗಿಲು ತೆರೆದು ಬಿಟ್ಟಿದೆ. ಯಾಕೆ ನಾವು ಮಾಧ್ವರು ಅಂತ. ಮಾಧ್ವರಾಗಿ ಹುಟ್ಟಿದ ಕೂಡಲೇ ಮೋಕ್ಷದ ಬಾಗಿಲು ತೆರೆಯೋದಿಲ್ಲ. ಯಾಕೆಂದರೆ ಎಷ್ಟೋ ಜನ ದೈತ್ಯರು ಮಾಧ್ವರಾಗಿ ಹುಡ್ತಾರೆ, ಯಾವುದೋ ಒಂದು ಜನ್ಮಾಂತರದ ಪುಣ್ಯದಿಂದ ಮತ್ತೊಂದು ಜನ ಪುನಃ ದೈತ್ಯರಾಗಿ ಹುಡ್ತಾರೆ. ಅದರಿಂದ ಮಾಧ್ವರಾಗಿ ಹುಟ್ಟುವುದೇ ಮಾಧ್ವರಾಗಿ ಒಂದು ಜನ್ಮದಲ್ಲಿ ಮಾಧ್ವರಾಗುವುದು. ಅನೇಕ ಒಂದು ದೈತ್ಯರು ನಮ್ಮ ಕಣ್ಮುಂದೆ ಓಡಾಡ್ತಾ ಇದ್ದಾರೆ. ದೈತ್ಯರು ಮಾಧ್ವರಾಗಿ ಆಗಿರುವಾಗ ಬರೀ ದೇವತೆಗಳೇ ಮಾಧ್ವರಾಗಿ ಅಂತ ಹೇಳೋದು ಹೇಗೆ? ಅದರಿಂದ ಬೇಕಾದಷ್ಟು ದುಷ್ಟಶಕ್ತಿಗಳು ಮಾಧ್ವರ ಆಗುವುದೇ ಒಂದು ಕ್ವಾಲಿಫಿಕೇಶನ್ ಅಲ್ಲ. ಪ್ರಾಣದೇವರ ಉಪಾಸನೆ ಮಾಧ್ವರ ಆದ ಕೂಡಲೇ ಮಾಡ್ಲಿಕ್ಕೆ ಬರುತ್ತೆ ಅಂತಲ್ಲ. ಮತ್ತೆ ಭಾರತ, ಭಾ ಅಂದರೆ ಏನು? ಭರ್ಗ. ಭಾ ಅಂದರೆ ಬೆಳಕು, ಬೆಳಕು ಅಂದರೆ ಜ್ಞಾನದ ದಾರಿ, ಸಾತ್ವಿಕ ಮಾರ್ಗ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಂ. ಭಾ ಅಂದರೆ ಬೆಳಕು, ಸತ್ವಗುಣ. ಆ ಸತ್ವದ ಗುಣ ಇದ್ದವರನ್ನು ಬೈಯೋದು, ಟೀಕೆ ಮಾಡೋದು, ಗಾಳಿ ಹಿಡಿಯೋದು, ಇಂಥವರು ಮಾಧ್ವರಲ್ಲ. ಇದು ಇಡೀ ದಿವಸ ಅವರ ಅಯೋಗ್ಯರು ಇವರು ಅಯೋಗ್ಯರು, ನಾನೊಬ್ಬನೇ ಯೋಗ್ಯ ಅಂತ ಹೇಳ್ಕೊಂಡು ತಿರುಗಿದರೆ ಅದು ಯಾವ ದೇವರು ಮೆಚ್ಚುವುದಿಲ್ಲ. ಅದರಿಂದ ಮೊದಲು ಜ್ಞಾನದ ದಾರಿಯಲ್ಲೇ ನಿನ್ನ ಆಸಕ್ತಿ ಕೇಂದ್ರೀಕೃತ ಆಗಲಿ. ಭಾ ಜ್ಞಾನ ಅಂದರೆ ವಿಷಯ ಇದು. ಜ್ಞಾನ ಮತ್ತು ಕರ್ಮ ಇದರಲ್ಲಿ ಯಾವುದರಲ್ಲಿ ನಾವು ವ್ರತರಾಗಿರಬೇಕು? ಎರಡರಲ್ಲೂ ಬೇಕು. ಆದರೆ ಫಸ್ಟ್ ಪ್ರಿಫರೆನ್ಸ್ ಯಾವುದಕ್ಕೆ ಕೊಡಬೇಕು? ಕೆಲವರು ಜ್ಞಾನ ಬಿಟ್ಟು ಅನುಷ್ಠಾನದಲ್ಲಿ ಕೂತವರು. ಈ ಎರಡು ಮಾರ್ಗ, ಜ್ಞಾನ ಬಿಟ್ಟು ಅನುಷ್ಠಾನ ಹಿಡಿದವರು ಕೆಲವರು. ಅಯ್ಯೋ ಬೆಳಗಾದ ಸಂಜೆ ತನಕ ಅನುಷ್ಠಾನದಲ್ಲಿ ಜ್ಞಾನವೇ ಹೋಗಲಿಲ್ಲ ಒಳಗೆ ಇಡೀ ಜೀವಮಾನದಲ್ಲಿ. ಯಾಕೆಂದ್ರೆ ಬೆಳಗಿನ ಸಂಜೆನೂ ಅನುಷ್ಠಾನ ಮಾಡಿದರು, ಜ್ಞಾನ ಹೋಗಲಿಲ್ಲ. ಕರ್ಮಣ ಜ್ಞಾನ, ನಿಮ್ಮ ಪ್ರಾರಬ್ಧ ಕರ್ಮ. ಜ್ಞಾನಕ್ಕೋಸ್ಕರ ಅನುಷ್ಠಾನ ಮಾಡಲಿ ಅಂತ ಹೇಳಿದ್ರು, ಅನುಷ್ಠಾನಕ್ಕೋಸ್ಕರ ಅನುಷ್ಠಾನ ಅಲ್ಲ. ಜ್ಞಾನ ಬಾರದೇ ಇದ್ದರೆ ಅನುಷ್ಠಾನ ದಂಡ ಆಯ್ತು, ಇಡೀ ಜನ್ಮ ವ್ಯರ್ಥ ಆಯಿತು. ಜ್ಞಾನ ಇಲ್ಲದ ಅನುಷ್ಠಾನ, ಅದಕ್ಕಿಂತ ಅನುಷ್ಠಾನ ಇಲ್ಲದ ಜ್ಞಾನವಾಸಿ, ಅದಕ್ಕಿಂತಲೂ ಅನುಷ್ಠಾನ ಇರುವ ಜ್ಞಾನ ಮೇಲೆ. ಇದು ಮೂರು ಸ್ಥಳ. ಅನುಷ್ಠಾನ, ಬರೀ ಅನುಷ್ಠಾನ ಉಂಟಲ್ಲ ಅದು ನಿಕೃಷ್ಟ. ಅದಕ್ಕಿಂತ ಅನುಷ್ಠಾನ ಇಲ್ಲದ ಜ್ಞಾನ ಮೇಲೆ, ಅದಕ್ಕಿಂತ ಅನುಷ್ಠಾನ ಪೂರ್ವಕವಾದ ಜ್ಞಾನ ಮೇಲೆ. ಇದು ಬೇಕಾದ್ದು ಕೊನೆಯದು. ಅದರಿಂದ ನೀವೊಂದು ವೇಳೆ ಅನುಷ್ಠಾನ ಬಿಟ್ಟು ಜ್ಞಾನ ಹಿಡಿದರೂ ಪರವಾಗಿಲ್ಲ, ಜ್ಞಾನ ಬಿಟ್ಟು ಅನುಷ್ಠಾನ ಹಿಡಿಬೇಡಿ. ಯಾಕೆಂದರೆ ಅನುಷ್ಠಾನ ಇಟ್ ಲೀಡ್ಸ್ ನೋವೇರ್.
ಜ್ಞಾನಕ್ಕೋಸ್ಕರ ಅನುಷ್ಠಾನ. ಜ್ಞಾನದ ಗುರಿ ಇಲ್ಲದ ಅನುಷ್ಠಾನ ಅದು ಸುಮ್ಮನೆ ಮೆಕ್ಯಾನಿಕಲ್ ಆಕ್ಷನ್, ಕ್ರಿಯೆ, ಯಾಂತ್ರಿಕ ಕ್ರಿಯೆ. ಭಗವಂತನ ಹತ್ತಿರ ಕೊಂಡು ಹೋಗುವುದಿಲ್ಲ. ಯಾಕಂದರೆ ಒಂದು ತಮಾಷೆ ಹೇಳ್ತೇನೆ ನಿಮಗೆ ನಾನು, ಧರ್ಮ ಅರ್ಥ ಕಾಮ ಅಂತ. ಈ ಅರ್ಥ ಮಧ್ಯದ್ದುಂಟಲ್ವ, ಇದು ಒಂದು ಧರ್ಮ ಮತ್ತು ಕಾಮಕ್ಕೆ ಒಂದು ಸಾಮ್ಯ ಉಂಟು. ಧರ್ಮ ಮತ್ತು ಕಾಮ ಬಹಳ ಹತ್ತಿರ ಇರತಕ್ಕಂಥ ವಸ್ತುಗಳು. ಯಾಕೆಂದರೆ ಈ ಮನುಷ್ಯನ ಜೀವನದಲ್ಲಿ ಅರ್ಥದ ಗುಣ ಏನು ಗೊತ್ತುಂಟ? ಮುಚ್ಚಿಕೊಳ್ಳುವುದು. ಅವನು ದುಡ್ಡು ಎಷ್ಟು ಉಂಟು ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು. ದುಡ್ಡು ಖರ್ಚು ಮಾಡಿದ್ದು ಅದರಿಂದ ಅವನು ತಗೊಂಡ ಸುಖ. ದುಡ್ಡು ನಮ್ಮನ್ನು ಅಂದರೆ ಮುಚ್ಚುವಂತೆ ಮಾಡಿಕೊಳ್ಳುದು. ನಮ್ಮಲ್ಲಿರುವ ಸಂಪತ್ತು, ನಮ್ಮಲ್ಲಿರುವ ಚಿನ್ನಾಭರಣ ಎಲ್ಲವನ್ನು ಮುಚ್ಚಿಡುವುದು. ದುಡ್ಡು ಮುಚ್ಚುವ ಕ್ರಿಯೆ. ಧರ್ಮ ಮತ್ತು ಅರ್ಥ, ಧರ್ಮ ಮತ್ತು ಕಾಮ ಬಿಚ್ಚುವ ಕ್ರಿಯೆ. ಇದು ಎರಡರಲ್ಲಿ ಕಾಮನ್ ಇರುವಂತಹದ್ದು. ಕಾಮ ಮತ್ತು ಧರ್ಮ ಎರಡೂ ತನಗೆ ಇಷ್ಟವಾದ ವಸ್ತುವಿನ ಮುಂದೆ ನಮ್ಮನ್ನು ಬಿಚ್ಚಿಕೊಳ್ಳುವುದು. ಪರಮ ಇಷ್ಟನಾದ ಭಗವಂತನ ಮುಂದೆ ಬಿಚ್ಚಿಕೊಳ್ಳುವುದು ಧರ್ಮ. ನಾವು ಪ್ರೀತಿಸಿದ ಗಂಡು ಹೆಣ್ಣು ಒಬ್ಬರ ಮುಂದೆ ಒಬ್ಬರು ಬಿಚ್ಚಿಕೊಳ್ಳುವುದು ಕಾಮ. ಆದರೆ ಎರಡರ ಕ್ರಿಯೆಯು ಈ ಕಾಮದ ಹಿಂದೆ ಇರುವುದು ಕೂಡ ಅಂತತಃ ಭಗವಂತನ ಮುಂದೆ ಬಿಚ್ಚಿಕೊಳ್ಳುವ ಬಯಕೆಯ ಒಂದು ಇನಿಷಿಯೇಷನ್ ಅದು. ಹಾಗಾಗಿ ಕಾಮ ಅನ್ನೋದು ಧರ್ಮಕ್ಕೆ ಸ್ವಲ್ಪ ಹತ್ತಿರ ಆಗುತ್ತೆ. ಯಾಕಂದರೆ ಬಿಚ್ಚಿಕೊಳ್ಳುವ ಕ್ರಿಯೆ ಉಂಟು. ಅಟ್ಲೀಸ್ಟ್ ದುಡ್ಡು ಮುಚ್ಚಿಕೊಳ್ಳುವುದು, ಅದು ಇನ್ನೊಬ್ಬರ ಮುಂದೆ ಎಕ್ಸ್ಪೋಸ್ ಆದರೆ ನನಗೆ ತಲೆ ಬಿಸಿ. ದುಡ್ಡು ಮುಚ್ಚಿಕೊಳ್ಳುವುದು ಧರ್ಮ ಮತ್ತು ಕಾಮಗಳು ಬಿಚ್ಚಿಕೊಳ್ಳುವ ಕ್ರಿಯೆಗಳು. ನಾವು ಪ್ರೀತಿಸಿದ ವಸ್ತುವಿನ ಮುಂದೆ ಬತ್ತಲಾಗಬೇಕು ಅಂತ ಬಯಸ್ತೇವೆ. ಆ ಪ್ರೀತಿಸಿದ ವಸ್ತು ಯಾವುದಾಗಬೇಕು? ಭಗವಂತ ಆಗಬೇಕು. ಆಗ ಅವನ ಮುಂದೆ ನಾವು ಬತ್ತಲಾಗಬೇಕು. ಅದು ಜೀವನದ ಗುರಿ. ಅದಕ್ಕೆ ನಿರ್ವಾಣ, ಬತ್ತಲಾಗದೆ ಬಯಲು ಸಿಕ್ಕದಯ್ಯ. ಅದು ಭಗವಂತನ ಬಳಿಗೆ ಬತ್ತಲಾಗುವಂತಹ ಕ್ರಿಯೆ. ಅದನ್ನು ಮಾಡುವುದೇ ಆ ಬೆಳಕಿನ ಕಡೆಗೆ. ಆ ಬೆಳಕಿಗೆ ನಾವು ನಮ್ಮನ್ನು ಮುಸುಕು ಹಾಕಿ ಮಲಗುಳುವುದಲ್ಲ. ಬೆಳಕು ಬಂದಾಗ, ಸೂರ್ಯೋದಯ ಆದಾಗ ಕಿಟಕಿ ಬಾಗಿಲು ಮುಚ್ಚಿ ಕೊಟ್ಟೆ ಎಳೆದು ಮಲ್ಕೊಂಡ್ರೆ ಏನು ಉಪಯೋಗ ಉಂಟು? ಆಗ ಕಿಟಕಿ ತೆರೆ, ಬಾಗಿಲು ತೆರೆ, ನಿನ್ನ ಮುಸುಕು ತೆಗೆ, ಬತ್ತಲಾಗು, ಬೆಳಕಿನ ಸ್ನಾನ ಮಾಡು. ಅದು ಭಾರತ. ಹೀಗೆ ಬೆಳಕನ್ನು ದ್ವೇಷಿಸುವ ಕೆಲವು ಅನುಷ್ಠಾನವಂತರಿದ್ದಾರೆ. ಎಲ್ಲ ಊರಿನಲ್ಲಿಯೂ ನೋಡಿದ್ದೇನೆ ನಾನು. ಅವರಿಗೆ ಅನುಷ್ಠಾನ ಮುಖ್ಯ, ತಪ್ಪಲ್ಲ. ಅದಕ್ಕೋಸ್ಕರ ಅವರು ಜ್ಞಾನವನ್ನು ದ್ವೇಷ ಮಾಡ್ತಾರೆ. ಅದು ಮಹಾಪಾತಕ. ಜ್ಞಾನವನ್ನು ದ್ವೇಷ ಮಾಡುವ ಅನುಷ್ಠಾನವಂತರು ಅವರು ಸಮಾಜ ಕಂಟಕರು, ನಾಸ್ತಿಕರಿಗಿಂತ ನೀಚರು ಅವರು. ಅದಕ್ಕೆ ಬೆಳಕನ್ನು ಸ್ವಾಗತಿಸು, ಜ್ಞಾನವನ್ನು ಸ್ವಾಗತಿಸು. ಅವನು ಭಾರತ, ಬೆಳಕಿನಲ್ಲಿ ನಿರತನಾದವ. ಜ್ಞಾನವನ್ನು ಸ್ವಾಗತಿಸು. ಎಲ್ಲಿ ಜ್ಞಾನ ಇದೆ ಅದನ್ನು ಹೀರಿಕೋ. ಪುಷ್ಪೇಭ್ಯೈವ ಷಡ್ಪದ ಅಂತ. ದುಂಬಿ ಎಲ್ಲಿ ಮಧುರಸ ಇದೆ, 1000 ಹೂಗಳಲ್ಲಿ ಅಲೆದಾಡುತ್ತೆ, ಎಲ್ಲಿದೆ ಒಳ್ಳೆಯದು ಅದನ್ನು ಸ್ವೀಕಾರ ಮಾಡು. ಪ್ರಾಣತತ್ವದ ಉಪಾಸನೆ ಮಾಡು. ಆಗ ನೀನು ಭಾರತನಾಗ್ತೀಯ, ಭಗವಂತನ ದರ್ಶನ ಆಗುತ್ತೆ ಅಂದ. ಭಾರತ ಅನ್ನುವ ಶಬ್ದವನ್ನು ಬಳಸ್ತಾನೆ. ಹೀಗೆ ಆ ಒಂದೊಂದು ಸಂಬೋಧನೆಯಲ್ಲೇ ಒಂದು ಇಡೀ ಫಿಲಾಸಫಿಯನ್ನು ತುಂಬುವಂಥ ಒಂದು ಶಕ್ತಿ ಭಗವದ್ಗೀತೆಯಲ್ಲಿದೆ ಅನ್ನುವುದನ್ನು ನಾವು ನೋಡಿದೆವು.